ನಮಸ್ತೆ ಸ್ನೇಹಿತರೆ, ಖುಷಿ ಪಾಕಶಾಲೆಗೆ ಸ್ವಾಗತ. ಇವತ್ತು ಹಾಲಿನ ಪುಡಿಯಿಂದ ಮನೆಯಲ್ಲೇ ಮೃದುವಾದ ರಸಗುಲ್ಲ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆ ತಗೊಂಡು ನಾನು ಈ ಕಪ್ಪಲ್ಲಿ 2 ಕಪ್ಪಷ್ಟು ಹಾಲಿನ ಪುಡಿನ ತೊಗೊಂಡಿದ್ದೀನಿ. ಇದಕ್ಕೆ 1-2 ಕಪ್ ನೀರು ಸೇರಿಸ್ಕೊಂಡು ಗಂಟಿಲ್ದೇ ಇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. 2 ಕಪ್ಪೇ ನೀರು ಸೇರಿಸ್ಬೇಕು ಅಂತ ಏನಿಲ್ಲ, ಒಂದೇ ಸಲ ನೀರು ಹಾಕಿದ್ರೆ ಗಂಟಾಗುತ್ತೆ ಅನ್ನೋದಕ್ಕೋಸ್ಕರ 2 ಕಪ್ ನೀರು ಹಾಕಿ ಗಂಟಿಲ್ದೇ ಇರೋ ಹಾಗೆ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಹಾಲಿನದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ನೀವು ಸೇರಿಸ್ಕೊಳ್ಬೋದು. ನಾನಿವಾಗ ಮತ್ತೆ ಅದಕ್ಕೆ 2 ಗ್ಲಾಸ್ ನೀರನ್ನ ಹಾಕೋತಾ ಇದ್ದೀನಿ. ಸೇಮ್ ಹಾಲು ಹೇಗಾಗುತ್ತೋ ಹಾಗೆ ಆಗುತ್ತೆ. ಇವಾಗ ನಾನು ಪಾತ್ರೆನ ಒಲೆ ಮೇಲೆ ಇಟ್ಟು ಬಿಸಿಗಿಡ್ತಾ ಇದ್ದೀನಿ. ಹಾಲು ಕಾಯ್ದಂಗೆ ಮಾಮೂಲಿ ಸೇಮ್ ಹಾಲು ಥರನೇ ಚೆನ್ನಾಗಿ ಕುದಿ ಬರೋವರೆಗೂ ದೊಡ್ಡ ಊರಿನಲ್ಲಿ ಬಿಸಿ ಮಾಡ್ಕೊಳ್ಳೋಣ. ಇವಾಗ ಹಾಲು ಚೆನ್ನಾಗಿ ಕಾಯೋ ಅಷ್ಟರಲ್ಲಿ ನಾವು ಹಾಲು ಹೊಡಿಲಿಕ್ಕೆ ವೆನಿಗರ್ನ ರೆಡಿ ಮಾಡ್ಕೊಳ್ಳೋಣ. ವೆನಿಗರ್ ಇದ್ದರೆ ವೆನಿಗರ್ ಹಾಕಿ, ಇಲ್ಲ ನಿಂಬೆಹಣ್ಣು ಹಾಕಿದ್ರೂ ಕೂಡ ಹಾಲು ಚೆನ್ನಾಗಿ ಹೊಡ್ಕೊಳ್ಳುತ್ತೆ. ಫ್ರೆಂಡ್, ನಾವು ಮನೆಯಲ್ಲೇ ಈ ರೀತಿ ರಸಗುಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತು ಕೂಡ ತುಂಬ ಒಳ್ಳೆಯದು. ನೋಡಿ, ಈಗ ಒಂದು ಸಣ್ಣ ಬಟ್ಲು ತೊಗೊಂಡು 1-2 ಸ್ಪೂನಷ್ಟು ನಾನು ವೆನಿಗರ್ನ ಸೇರಿಸ್ಕೊತಾ ಇದ್ದೀನಿ. 2 ಸ್ಪೂನ್ ವೆನಿಗರ್ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಇವಾಗ 2 ಸ್ಪೂನ್ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಹಾಲು ಚೆನ್ನಾಗಿ ಕಾಯ್ದ ಮೇಲೆ ಇದನ್ನು ಹಾಕೋದನ್ನು ತೋರಿಸ್ಕೊಡ್ತೀನಿ. ಹೀಗೆ ವೆನಿಗರ್ ಮತ್ತು ನೀರು ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಇದು ಒಂದೇ ಸಲ ಹೊಡಿಲಿಲ್ಲ ಅಂದರೆ ಮತ್ತೆ ಇದೇ ಪ್ರಮಾಣದಲ್ಲಿ ನೀವು ಮಾಡಿಕೊಂಡು ಮತ್ತೆ ಹಾಕಿ ಹೊಡಿಬೋದು. ಒಂದೊಂದು ಸಲ ಒಂದೇ ಸಲಕ್ಕೆ ಹಾಲು ಹೊಡ್ಕೊಳ್ಳಲ್ಲ, ಆವಾಗ 2 ಸಲ ಹಾಕಬೇಕಾಗತ್ತೆ. ನೋಡಿ, ಈಗ ಹಾಲು ಚೆನ್ನಾಗಿ ಕುದಿ ಬಂದಮೇಲೆ ನೋಡಿ ಈ ಥರ ಕುದೀತಾ ಇರುತ್ತೆ. ಹಾಲು ಉಕ್ಕೋ ಟೈಮಿಗೆ ಬಂದಾಗ ನಾವು ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪನೇ ವೆನಿಗರ್ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಉರಿ ಇದ್ದಾಗಲೇ ನಾವು ವೆನಿಗರ್ ಸೇರಿಸ್ಬಿಟ್ರೆ ಪನ್ನೀರ್ ಏನಾಗುತ್ತೆ, ರಬ್ಬರ್ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಗ್ಯಾಸ್ ಆಫ್ ಮಾಡಿ ನಾವು ವೆನಿಗರ್ನ ಸೇರಿಸ್ಕೊಳ್ಬೇಕಾಗತ್ತೆ. ಇವಾಗ ಅದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ಚೆನ್ನಾಗಿ ಹಾಲೆಲ್ಲ ಹೊಡ್ಕೊಳ್ಳಿ. ಇವಾಗ ಸಕ್ಕರೆ ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ದಪ್ಪ ತಳದ ಪಾತ್ರೆ ತೊಗೋಬೇಕು, ಯಾಕಂದರೆ ರಸಗುಲ್ಲ ಬೇಯಲಿಕ್ಕೆ ಜಾಗ ಬೇಕು. ಅದು ಬೇಯ್ತಾ ಗಾತ್ರ ದಪ್ಪ ಆಗುತ್ತೆ. ಹಾಗಾಗಿ ದಪ್ಪ ತಳದ ಪಾತ್ರೆ ತಗೊಂಡು 2 ಲೋಟ ನೀರಿಗೆ 2 ಲೋಟ ಸಕ್ಕರೆ ಹಾಕಿ ನಾನು ಚೆನ್ನಾಗಿ ಪಾಕ ಆಗಲಿಕ್ಕೆ ಬಿಡ್ತಾಯಿದ್ದೀನಿ. ನೀವು ಸ್ವೀಟ್ ಅನುಸಾರ ನೀವು ಹಾಕ್ಕೊಳ್ಬೋದು. ಇವಾಗ ಪನ್ನೀರ್ ರೆಡಿಯಾಗಿದೆ, ನೀವೇ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಅದನ್ನು ಶೋಧಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಅದನ್ನು ಚೆನ್ನಾಗಿ ಶೋಧಿಸಿ ಇಟ್ಬಿಡೋಣ ಒಂದು ಕಡೆ ಗಟ್ಟಿ ಆಗಲಿಕ್ಕೆ. ನೀರೆಲ್ಲ ಹೋಗೋಕ್ಕೆ ಎಲ್ಲಿಯಾದರೂ ಒಂದು ಕಡೆ ಕಟ್ಟಿಬಿಟ್ರೆ ಅದು ನೀರೆಲ್ಲ ನೀಟಾಗಿ ಸೋತ್ಕೊಂಡ್ಬಿಡುತ್ತೆ. ಈ ಥರ ನೀರು ನೀಟಾಗಿ ಗಟ್ಟಿಯಾಗಿ ಕಟ್ಟಿಟ್ಕೊಂಬಿಡೋಣ. ಕಟ್ಟಿಟ್ಟು ಎಲ್ಲಿಯಾದರೂ ಒಂದು ಮೇಲ್ಗಡೆ ಭಾರ ಇಟ್ಟರೆ ನೀರೆಲ್ಲ ನೀಟಾಗಿ ಸೋರ್ಕೊಂಡ್ಬಿಡುತ್ತೆ. ಒಂದೊಂದು ಸಲ ಹೇಳ್ತಾರೆ, ಮನೇಲಿ ಮಾಡೋ ಪನ್ನೀರಲ್ಲಿ ರಸಗುಲ್ಲ ಬರಲ್ಲ, ಸಕ್ಕರೆ ಪಾಕಕ್ಕೆ ಬಿಟ್ಟಿದ ತಕ್ಷಣ ಒಡೆದೋಗ್ಬಿಡುತ್ತೆ ಅಂತ. ಏನಕ್ಕೆ ಅಂದರೆ ನೀರಿನ ಅಂಶ ಕರೆಕ್ಟಾಗಿ ಹೋಗಿರಲ್ಲ ಅದರಲ್ಲಿ. ನೋಡಿ, ಈ ರೀತಿ ಗಟ್ಟಿಗೆ ಕಟ್ಟಿಬಿಟ್ಟು ಇಟ್ಟರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪನ್ನೀರು, ಎಷ್ಟು ಗಟ್ಟಿಗೆ ಬಂದಿದೆ. ಈ ಥರ ಬಂದರೆ ಯಾವುದೇ ಕಾರಣಕ್ಕೂ ರಸಗುಲ್ಲ ಒಡ್ಕೊಳ್ಳೋದಿಲ್ಲ. ನೋಡಿ, ಇದನ್ನು ಇವಾಗ ಚೆನ್ನಾಗಿ ನಾದ್ಕೋಬೇಕು. ಯಾವ ಥರ ನಾದ್ಕೋಬೇಕು ಅಂದರೆ ಇದು ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕು. ನೋಡಿ, ಈ ಥರ ಪುಡಿ ಮಾಡಿಕೊಂಡು ನಮ್ಮ ಹಸ್ತದಲ್ಲಿ ಅದನ್ನು ಉಜ್ತಾ ಬರಬೇಕು. ಹೀಗೆ ಉಜ್ಜಿ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಅದನ್ನು ತೊಗೊಂಡು ಬರಬೇಕಾಗತ್ತೆ. ನೋಡಿ, ತುಂಬ ಪ್ರೆಸರ್ ಹಾಕಿ ಉಜ್ಜಬೇಕು ಮಾತ್ರ, ಇಲ್ಲ ಅಂದರೆ ಅದು ಸಕ್ಕರೆ ಪಾಕಕ್ಕೆ ಬಿಟ್ಟಿದ ತಕ್ಷಣ ಎಲ್ಲ ಒಡ್ಕೊಂಬಿಡುತ್ತೆ. ಈ ಥರ ಚೆನ್ನಾಗಿ ನಾದ್ಕೊಂಡು ಅದನ್ನು ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು 17 ಆಗೋಷ್ಟು ಬಾಲ್ಗಳನ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಪ್ರೆಸ್ ಮಾಡಿ ಚೆನ್ನಾಗಿ ಉಂಡೆಗಳನ್ನ ಮಾಡ್ಕೋಬೇಕು. ಹೀಗೆ ಆಮೇಲೆ ಸಕ್ಕರೆ ಪಾಕ ಕುದೀತಿರುವಾಗಲೇ ರಸಗುಲ್ಲಗಳನ್ನೆಲ್ಲ ಅದ್ರೊಳಗೆ ಸೇರಿಸ್ಕೊಂಬಿಡೋಣ. ಹೀಗೆ ಎಲ್ಲವನ್ನು ಸೇರಿಸಿ ದೊಡ್ಡ ಊರಿನಲ್ಲೇ ಅರ್ಧ ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಯಾವುದೇ ಒಂದು ಕಡೆನೂ ಕೂಡ ರಸಗುಲ್ಲ ಒಡ್ಕೊಂಡಿಲ್ಲ, ತುಂಬ ಚೆನ್ನಾಗಿ ಬೆಂದು ವಾವ್ ಎಷ್ಟು ದಪ್ಪ ಆಗಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಜ್ಯೂಸಿಯಾಗಿ ಬಂದಿದೆ. ಇಷ್ಟೇ ಫ್ರೆಂಡ್, ನೋಡಿ ಎಷ್ಟು ಈಸಿಯಾಗಿ ಮನೆಯಲ್ಲೇ ರಸಗುಲ್ಲ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ,
ಕಮೆಂಟ್ ಮಾಡಿ. ದಯವಿಟ್ಟು ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ಯಾರ್ಯಾರು ನನ್ನ ವಿಡಿಯೋನ ನೋಡಿದಿರೋ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್.